ಸ್ನೇಹಿತರೆ ವೆಲ್ಕಮ್ ಟು ಶಾಲಿವುಡ್. ಇವತ್ತು ಹೊಸಬ್ರು ಅಡುಗೆ ಮಾಡ್ತಿದ್ದಾರೆ. ನಮಸ್ಕಾರ ಎಲ್ಲರಿಗೂ. ಇವತ್ತಿಂದ ಒಂದು ಹೊಸ ಕಾರ್ಯಕ್ರಮ ಶಾಲಿವುಡ್ನಲ್ಲಿ. ಅದನ್ನು ಅನಿಲ್ಸ್ ಕಿಚನ್ ಅಂತ ಕರೆಯೋಕ್ಕೆ ಇಷ್ಟಪಡ್ತೀನಿ. ಅನಿಲ್ಸ್ ಕಿಚನ್ ಅಂತಂದರೆ ಇದರಲ್ಲಿ ನಾನೇನು ಅಡುಗೆ ಮಾಡ್ತೀನಿ, ನನಗೇನು ಇಷ್ಟ. ಇದು ನಾನ್ ವೆಜ್ ಇರುತ್ತೆ, ನಾನು ವೆಜ್ಜು ಕುಕ್ ಮಾಡ್ತೀನಿ, ಬೇಕಿಂಗು ಮಾಡ್ತೀನಿ. ಸೊ ನನ್ನ ಅಡುಗೆ ಪ್ರಯಾಣನ ನಿಮಗೆ ತಿಳಿಸ್ಕೊಡ್ತೀನಿ. ಇವತ್ತು ಸಿಂಪಲಾಗಿ ನನ್ನ ಡಯಟ್ ಫುಡ್ ಇದೆ. ಯಾಕಂದರೆ ಡೈಲಿ ಜಿಮ್ಗೆ ಹೋಗ್ತೀನಿ, ವರ್ಕೌಟ್ ಮಾಡ್ತೀನಿ. ನನ್ನದೊಂದು ಡಯಟ್ ರುಟೀನ್ ಇರುತ್ತೆ. ಅದರಲ್ಲಿ ಬೆಳಗ್ಗೆ ವರ್ಕೌಟ್ ಆಗಿದ ತಕ್ಷಣ ಪ್ರೋಟೀನ್ ಶೇಕ್ ಇರುತ್ತೆ. ಅದಾದ ನಂತರ ಮನೆಗೆ ಬಂದು ಒಂದು 6 ಮೊಟ್ಟೆ ತಿಂತೀನಿ, 2 ಫುಲ್ ಎಗ್ಗು, 4 ಎಗ್ ವೈಟು. ಅದಾದ ನಂತರ ಮಧ್ಯಾಹ್ನ ಸ್ವಲ್ಪ ಕಾರ್ಬ್ಸ್, ವೆಜಿಟೇಬಲ್, ಆಮೇಲೆ ಚಿಕನ್ ಬರುತ್ತೆ. ಸೊ ಆ ಚಿಕನಲ್ಲಿ ಇವತ್ತು ಏನು ಮಾಡಬೇಕು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ನಾನ್ ವೆಜ್ ಅಂದಿದ ತಕ್ಷಣ ಎಲ್ಲರ ತಲೆಯಲ್ಲೂ ಒಂದು ಪ್ರಶ್ನೆ ಬರುತ್ತೆ, ನೀವು ಹೆಂಗೆ ನಾನ್ ವೆಜ್ ಶಾಲಿನಿ ಮೇಡಮ್ ಏನು ಅಂತ. ಶಾಲಿನಿ ಈಸ್ ಅ ಪ್ಯೂರ್ ವೆಜಿಟೇರಿಯನ್. ನಾನೆಲ್ಲ ತಿಂತೀನಿ. ಹಾಗೆ ನನ್ನ ಮಗಳು ಶಿ ಈಸ್ ಅ ಮಿಕ್ಸ್ ಆಫ್ ಬೋತ್ ವೆಜಿಟೇರಿಯನ್ ಆ್ಯಂಡ್ ನಾನ್ ವೆಜಿಟೇರಿಯನ್. ಸೊ ನಮ್ಮ ಮನೆಯಲ್ಲಿ ವೆಜಿಟೇರಿಯನ್ಗೆ ಬೇರೆ ಪಾತ್ರೆಗಳಿರುತ್ತೆ, ನಾನ್ ವೆಜಿಟೇರಿಯನ್ಗೆ ಬೇರೆ ಪಾತ್ರೆಗಳಿರುತ್ತೆ. ಆಮೇಲೆ ಶಾಲಿನಿ ಅವರು ನನಗೆ ಆ ಒಂದು ಚಾನ್ಸ್ ಕೊಟ್ಟಿರೋದ್ರಿಂದ ನಾನು ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳಲ್ಲ. ಸೊ ಹಾಗಾಗಿ ನಿಮಗೆ ಅದು ಕ್ಲಾರಿಫಿಕೇಷನ್ ಇದು. ಇವಾಗ ರೆಸಿಪಿಗೆ ಹೋಗೋಣ. ಸೊ ನಂದು ಡೈಲಿ ಚಿಕನ್ ಇಂಟೇಕ್ 400 ಗ್ರಾಮ್ಸ್ ಇರುತ್ತೆ. ಚಿಕನ್ ಬೋನ್ಲೆಸ್ ಚಿಕನ್. ಸೊ ನಾನು ತಗೊಳ್ಳೋದು ಚಿಕನ್ ಬ್ರೆಸ್ಟ್ ಲೀನ್ ಮೀಟ್. ಸೊ ಇಲ್ಲಿ 400 ಗ್ರಾಮ್ಸ್ ಇದೆ, ಬೋನ್ಲೆಸ್, ಕ್ಲೀನ್ ಮಾಡಿ ಕ್ಯೂಬ್ಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಮ್ಯಾರಿನೇಷನ್ ಏನು ಬೇಕು ಅಂತಂದರೆ ವೆರಿ ಸಿಂಪಲ್. ಹಚ್ಚ ಖಾರದ ಮೆಣಸಿನ ಪುಡಿ, ಪೆಪ್ಪರ್, ಸ್ವಲ್ಪ ಗಾರ್ಲಿಕ್, ರುಚಿಗೆ ತಕ್ಕಂತೆ ಉಪ್ಪು ಮತ್ತು ಎಣ್ಣೆ ನಾವು ಯಾವ್ದು ಯೂಸ್ ಮಾಡ್ತೀನಿ ಅಂತ, ನನಗೆ ತೆಂಗಿನಕಾಯಿ ಬಹಳ ಇಷ್ಟ. ಸೊ ನಾನು ಏನೇ ಕುಕ್ ಮಾಡಿದ್ರು ತೆಂಗಿನಕಾಯಿ ಯೂಸ್ ಮಾಡ್ತೀನಿ. ಫ್ರೈಗೆ, ಬಿರಿಯಾನಿಗೆ ಮಾತ್ರ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತೀನಿ. ಮಿಕ್ಕಿದ ಅಷ್ಟಕ್ಕೂ ನಾನು ತೆಂಗಿನಕಾಯಿ ಎಣ್ಣೆನೇ ಯೂಸ್ ಮಾಡ್ತೀನಿ. ಸೊ ಮ್ಯಾರಿನೇಷನ್ ಮಾಡಿಬಿಟ್ಟು ಆಮೇಲೆ ತೋರಿಸ್ತೀನಿ ನಿಮಗೆ. ಇದು ಅಂದಾಜಲ್ಲಿ ಹಾಕ್ತಿದ್ಯಾ ಅಥವಾ ಮೆಜರ್ಮೆಂಟ್ಸ್ ಇದೆಯಾ? ನಾನು ಇವತ್ತವರೆಗೂ ನನ್ನ ಜೀವನದಲ್ಲಿ ಯಾವುದು ಮೆಷರ್ ಮಾಡಿ ಹಾಕಿದ್ದೇ ಇಲ್ಲ ಈ ಥರ ಅಡುಗೆಗಳಿಗೆ. ಇವತ್ತವರೆಗೂ ಅಂದಾಜಲ್ಲೇ ಹಾಕ್ತಿದ್ದೀನಿ. ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಬೆಳ್ಳುಳ್ಳಿ ಎಷ್ಟು ತಗೊಂಡೆ? ಬೆಳ್ಳುಳ್ಳಿ ಒಂದು 5 ಹಲ್ಲು. ಆಮೇಲೆ ಒಂದು ಚಮಚ ಚಿಲ್ಲಿ ಪೌಡರ್, ಸ್ವಲ್ಪ ಖಾರಕ್ಕೆ, ಜಾಸ್ತಿ ಖಾರ ಬೇಕಾಗಿಲ್ಲ. ಅರ್ಧ ಚಮಚ ಪೆಪ್ಪರ್ ಪೌಡರ್. ಜಾಸ್ತಿ ಹಾಕಿದಷ್ಟು ಒಳ್ಳೇದು ನಿಮಗೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು ಟೇಬಲ್ ಸ್ಪೂನು ಎಣ್ಣೆ ಮಾಡಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಮಸಾಲೆ ಎಲ್ಲ ಸ್ಪ್ರೆಡ್ ಆಗೋವರೆಗೂ ಸಾಕು. ನೀವು ಹೀಗೂ ಮಾಡ್ಕೋಬೋದು, ಮಿಕ್ಸ್ ಮಾಡಿ, ಅಥವಾ ಆಯಿಲ್ ಹಾಕಿ ಸ್ವಲ್ಪ ಫಸ್ಟು ಬೆಳ್ಳುಳ್ಳಿನ ಫ್ರೈ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ತುಂಬ ಸುವಾಸನೆ ಇರುತ್ತೆ ಅದಕ್ಕೆ, ಅದನ್ನು ಮಾಡ್ಕೋಬೋದು. ಸೊ ಹೀಗೆ ಮ್ಯಾರಿನೇಷನ್ ರೆಡಿ ಇದೆ. ಪ್ಯಾನ್ ಬಿಸಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ತೆಂಗಿನಕಾಯಿ ಎಣ್ಣೆ ಹಾಕ್ತೀನಿ. ಈ ಪಾತ್ರೆಗಳೆಲ್ಲ ಏನು ಯೂಸ್ ಮಾಡ್ತಾ ಇದ್ದೀನಲ್ವಾ, ಇದೆಲ್ಲ ನಾನ್ ವೆಜಿಟೇರಿಯನ್ ಪಾತ್ರೆಗಳು. ಆಮೇಲೆ ಪ್ಲೇಟ್ಸು ಅಷ್ಟೇ, ನಾನ್ ವೆಜ್ ಬೇರೆ ಇದೆ, ವೆಜ್ ಬೇರೆ ಇದೆ. ಕುಕ್ಕರು ಅಷ್ಟೇ, ನಾನ್ ವೆಜ್ಜಿಗೆ ಬೇರೆ ಇದೆ, ವೆಜ್ ಬೇರೆ ಇದೆ. ಸ್ಪೂನ್ಸು ಅಷ್ಟೇ, ವೆಜಿಟೇರಿಯನ್ಗೆ ಬೇರೆ ಇದೆ, ನಾನ್ ವೆಜಿಟೇರಿಯನ್ಗೆ ಬೇರೆ ಇದೆ. ಯಾವುದು ಮಿಕ್ಸ್ ಮಾಡೋಕ್ಕೆ ಹೋಗಲ್ಲ. ಆಮೇಲೆ ನಾನೇನಾದರೂ ಮುಟ್ಟಿದ್ರೂ ಅಷ್ಟೇ ಕೈ ತೊಳ್ಕೊಂಡು ಮಿಕ್ಕಿದ್ದೆಲ್ಲ ಮುಟ್ತೀನಿ. ಸೊ ಹೀಗೆ ನಮ್ಮ ಅಡುಗೆ ಮನೆ ಜರ್ನಿ. ಓಕೆನಾ? ಸೊ ಸ್ವಲ್ಪ ಎಣ್ಣೆ ಸಾಕು, ಜಾಸ್ತಿ ಬೇಡ. ಅದಾದ ನಂತರ ಫ್ಲೇಮು ಸ್ವಲ್ಪ ಮೀಡಿಯಮಲ್ಲೇ ಇರಲಿ, ಜಾಸ್ತಿ ಬೇಕಾಗಿಲ್ಲ. ಯಾಕಂದರೆ ಯಾವತ್ತು ಜಾಸ್ತಿ ಇಡ್ತೀವೋ ಫಟ್ ಅಂತ ಎಕ್ಸ್ಟೀರಿಯರ್ ನಿಮಗೆ ಕುಕ್ ಆಗಿಬಿಡ್ತದೆ, ಒಳಗಡೆ ಕುಕ್ ಆಗೋದು ತುಂಬ ಕಷ್ಟ ಆಗುತ್ತೆ.
ಸೊ ಅದಕ್ಕೆ ಚಿಕನ್ ತುಂಬ ಈಸಿಯಾಗಿ ಬೇಯುತ್ತೆ. ಸೊ ಆರಾಮಾಗಿ ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ಈಗ ಸ್ಪ್ರೆಡ್ ಮಾಡಿ, ಯಾವುದು ಒಂದ್ರ ಮೇಲೆ ಒಂದು ಇರಬಾರ್ದು. ಆವಾಗ ಒಂದು ಚೆನ್ನಾಗಿ ಬೇಯುತ್ತೆ, ಇನ್ನೊಂದು ಚೆನ್ನಾಗಿ ಬೇಯಲ್ಲ. ಆಗಲೇ ಗಾರ್ಲಿಕ್ ಸ್ಮೆಲ್ ಬರ್ತಾ ಇದೆ. ಹೀಗೆ ಚಿಕ್ಕ ಚಿಕ್ಕ ಪೀಸ್ ಆಗಿರೋದ್ರಿಂದ ಒಂದು 3 to 4 ಮಿನಿಟ್ಸ್ ಪ್ಯಾನಲ್ಲಿದ್ದರೆ ಸಾಕು. ಆಮೇಲೆ ತಿರುಗಿಸ್ಬೇಕು. ಅದಾದಮೇಲೆ ಅದೊಂದು 3 to 4 ಮಿನಿಟ್ಸ್ ಇದ್ದರೆ ಸಾಕು. ಚಿಕನ್ ಹೇಗೆ ಬೆಂದಿದೆ ಅಂತ ನೋಡೋಕ್ಕೆ ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ವೈಟ್ ಆಗಿಬಿಡುತ್ತೆ. ವೈಟ್ ಆಗಿದ ತಕ್ಷಣ ಒಂದು ಸಲ ಫ್ಲಿಪ್ ಮಾಡಿ, ಯಾವುದಾದ್ರು ವೈಟ್ ಆಗಿದೆ ಅದನ್ನು ಫ್ಲಿಪ್ ಮಾಡಿ. ಯಾಕಂದರೆ ಪೀಸಸ್ ಒಂದೇ ಥರ ಇರಲ್ಲ, ಬೇರೆ ಬೇರೆ ಥರದಿರುತ್ತೆ. ಸೊ ಹಾಗಾಗಿ ಯಾವ್ದಾದ್ರು ವೈಟ್ ಆಗುತ್ತೆ ಅದನ್ನು ತಿರುಗಿಸಿಡ್ಬೋದು. ಐ ಥಿಂಕ್ ಯೂಶಲಿ ಅಡುಗೆ ಮಾಡೋರಿಗೆ ಯಾವ ಪದಾರ್ಥ ಯಾವಾಗ ಬೆಂದಿದೆ ಅಂತ ಗೊತ್ತಾಗುತ್ತೆ. ಎಲ್ಲರಿಗೂ ಗೊತ್ತಾಗುತ್ತೆ. ಅದು ಎಲ್ಲರಿಗೂ ಗೊತ್ತಾಗಲ್ಲ, ಅಡುಗೆ ಮಾಡೋರಿಗೆ ಮಾತ್ರ ಗೊತ್ತಾಗುತ್ತೆ. ಹಾಂ, ಅದೇ ಅಡುಗೆ ಮಾಡೋರು ಎಲ್ಲರಿಗೂ ಗೊತ್ತಾಗುತ್ತೆ. ಎಲ್ಲ ಎಕ್ಸ್ಪೀರಿಯೆನ್ಸ್ ಮೇಲೆ ಹೋಗುತ್ತೆ. ನಾನು ಬಹಳ ಚಿಕ್ಕ ವಯಸ್ಸಿಂದ ಅಡುಗೆ ಮಾಡ್ತಾಯಿದ್ದೀನಿ. ನಮ್ಮ ತಾಯಿಯವ್ರಿಗೆ ಹೆಲ್ಪ್ ಮಾಡ್ತಿದ್ದೆ ಆವಾಗ ಅಡುಗೆ ಮಾಡೋಕ್ಕೆ. ಈಗ ಶಾಲಿನಿ ಅವ್ರಿಗೆ ಹೆಲ್ಪ್ ಮಾಡ್ತೀನಿ. ಅವರು ನನಗೆ ಅಡುಗೆ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಈಸ್ ಅ ವೆರಿ ಗುಡ್ ಕುಕ್. ಅವ್ರ ಇನ್ಸ್ಪಿರೇಷನಲ್ಲೇ ನಾನು ಬೇಕಿಂಗ್ ಕಲ್ತಿದ್ದು. ಬೇಕಿಂಗಲ್ಲಿ ಏನೇನು ಮಾಡ್ತೀನಿ ಅದು ಬೇಕಿಂಗ್ ಮಾಡ್ದಾಗ ತೋರಿಸ್ತೀನಿ. ಆಯಿತು, ಇದು ಅಷ್ಟೇ ಮುಗಿದು. ಒಂದು 10 ಮಿನಿಟ್ಸಲ್ಲಿ ಆಗೋಗುತ್ತೆ. ನಿಮಗೆ ಆಗಿದೆ ಅಂತ ಗೊತ್ತಾದರೆ ಒಂದೇ ಒಂದು ಚಿಕನ್ ತೆಗೆದು ಈ ಥರ ಕಟ್ ಮಾಡಿದಾಗ ಫುಲ್ ವೈಟ್ ಇರುತ್ತೆ, ಅದು ಪಿಂಕ್ ಇರಬಾರ್ದು. ಒಂದು 10 ನಿಮಿಷದಲ್ಲಿ ಮುಗಿದೋಗುತ್ತೆ ಇದು. ಇದನ್ನು ಸ್ವಲ್ಪ ಎನ್ಹಾನ್ಸ್ ಮಾಡೋದು ಹೆಂಗೆ ಅಂತಂದರೆ, ಬಿಸಿ ಇರಬೇಕಾದ್ರೆ ಸ್ವಿಚ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಜೇನುತುಪ್ಪ, ಒಂದೆರಡು ಸ್ಪೂನ್ ಟೇಬಲ್ ಸ್ಪೂನ್ ಅಷ್ಟು. ನಿಮ್ಮ ಮನೇಲಿ ಇದ್ದರೆ ಬಾರ್ಬಿಕ್ಯೂ ಸಾಸ್ ಅಂತ ಸಿಗುತ್ತೆ ಮಾರ್ಕೆಟಲ್ಲಿ, ಒಂದು ಸ್ವಲ್ಪ, ಅದೊಂದೆರಡು ಟೇಬಲ್ ಸ್ಪೂನ್. ಇದು ಒಲೆ ಆಫ್ ಮಾಡಿದ್ಮೇಲೆ ಇದು ಯಾವ ಸ್ಟೈಲ್ ಆಗಿಬಿಡ್ತದೆ ಅಂದರೆ ಕೊರಿಯನ್ ಸ್ಟೈಲ್ ಆಗಿಬಿಡ್ತದೆ. ಕೊರಿಯನ್ ಸ್ಟೈಲ್ ಸ್ವಲ್ಪ ಸ್ವೀಟ್ ಇರುತ್ತೆ ಹನಿಯಿಂದ. ಆಮೇಲೆ ನಮ್ಮ ಬಾರ್ಬಿಕ್ಯೂ ಸಾಸ್ ಹೆಂಗೆ ಅಂತಂದ್ರೆ ಸ್ವಲ್ಪ ಹುಳಿ ಇರುತ್ತೆ, ಟ್ಯಾಂಗಿ ಇರುತ್ತೆ, ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಲಾಸ್ಟ್ ಒಂದೇ ಒಂದು ಐಟಮ್, ನಮ್ಮ ಬಿಳಿ ಎಳ್ಳು. ಅದು ಹುರಿಯೋದೇನು ಬೇಡ, ಇದೇನು ಹುರಿಯೋದು ಬೇಕಾಗಿಲ್ಲ, ಸುಮ್ಮನೆ ಡೆಕೋರೇಷನ್ಗೆ. ಡನ್. ಹನಿ ಗಾರ್ಲಿಕ್ ಚಿಕನ್ ರೆಡಿಯಾಗಿದೆ. ನೀವು ಟ್ರೈ ಮಾಡಿ, ಹೆಂಗೆ ಬಂತು ಕಮೆಂಟ್ಸಲ್ಲಿ ಹಾಕಿ. ಕ್ವಶನ್ಸ್ ಏನಾದಿದ್ದರೆ ಕೇಳಿ. ಸೊ ನೆಕ್ಸ್ಟ್ ಒಂದು ಸಿಂಪಲ್ ಡಿಶ್ ಜೊತೆ ತಿರ್ಗಾ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.